ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ, ಆತ್ಮೀಯ ಸೋದರ ಸೋದರಿಯರೇ, ಈ ಪ್ರತಿದಿನದ ಯೋಗಾಭ್ಯಾಸ ಮತ್ತು ಅದರ ಲಾಭಗಳನ್ನು ತಾವು ಸಂಪೂರ್ಣವಾಗಿ ಪಡ್ಕೊಳ್ತಾ ಇದ್ದೀರಿ ಅಂತ ಭಾವಿಸ್ತಾ, ಇನ್ನು ಪರ್ಟಿಕ್ಯುಲರ್ಲಿ ನಿಮಗೆ ಆಸನಗಳು ಬೇಕಿದ್ದರೆ ಅದನ್ನು ಕಾಮೆಂಟ್ಸ್ನಲ್ಲಿ ಹಾಕಿ, ಅದಕ್ಕೆ ಸಂಬಂಧಪಟ್ಟ ಪರಿಹಾರದ ಆಸನಗಳನ್ನು ಏನಾದರೂ ಯೋಗಾಭ್ಯಾಸದಲ್ಲಿದ್ದರೆ ಅದನ್ನು ನಾವು ಖಂಡಿತ ತಿಳಿಸ್ಕೊಡ್ತೀವಿ. ಓಕೆ, ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಎಲ್ಲರೂ ಒಟ್ಟಾಗಿ ಮಾಡೋಣ. ನಮಸ್ಕಾರ ಮುದ್ರಾ. ಬೆನ್ನು ಕತ್ತಿನ ಭಾಗ ನೇರವಾಗಿರಲಿ. ದೀರ್ಘ ಪೂರಕ ರೇಚಕ. ಇನ್ಹೇಲ್ ಅಂಡ್ ಎಕ್ಸೇಲ್ ಡೀಪ್ಲಿ. ಮೂರು ಬಾರಿ ಓಂಕಾರ ಮತ್ತು ಅಸತೋಮ ಸದ್ಗಮಯ ಪ್ರಾರ್ಥನೆ. ರೆಡಿ? ಪೂರಕ್. असतोमा सद्गमय तमसोमा ज्योतिर्गमय मृत्योर्मा अमृतंगमय. ओम शांति शांति शांति. रिलैक्स. ಈಗ ಲೂಸ್ನಿಂಗ್ ಮಾಡೋಣ. ಎದ್ದು ನಿಲ್ಲೋಣ. ರೆಡಿ? ಆಂಕಲ್ ಜಾಯಿಂಟ್ಸ್ ರೊಟೇಷನ್ ಇವತ್ತು 4 ಟೈಮ್ಸ್ ಮಾಡಿ ನಾವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ. ರೆಡಿ? ಕ್ಲಾಕ್ ವೈಸ್ ಆಂಕಲ್ ಜಾಯಿಂಟ್ಸ್. ಕಾಲಿನ ಭಾಗ ಸ್ಟ್ರೈಟ್ ಇರಲಿ. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. Another side clockwise, anti-clockwise. Relax. Next, knees rotation. Ready? Clockwise, anti-clockwise. Relax. Next, trunk rotation. Ready? Clockwise, anti-clockwise. Relax. Wrist joints rotation. Stop. Anti-clockwise. Relax. Next, alternative hands rotation. Anti-clockwise. Relax.
ನೆಕ್ಸ್ಟ್ ನಾವು ಶೋಲ್ಡರ್ ಜಾಯಿಂಟ್ಸ್ ರೊಟೇಷನ್. ರೆಡಿ, ಸ್ಟಾರ್ಟ್. ಪೂರ್ಣ ಸ್ಟ್ರೆಚ್ ಮಾಡ್ತಾ ರೊಟೇಟ್ ಮಾಡಿ. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನೆಕ್ ರೊಟೇಷನ್. ಎರಡು ಕೈಗಳನ್ನು ಸೊಂಟದ ಮೇಲಿಡೋಣ. ಈಗ ನೆಕ್ ರೊಟೇಷನ್. ರೇಚಕ್, ಉಸಿರನ್ನು ಹೊರಹಾಕಿ. ರೊಟೇಷನ್ ಸ್ಟಾರ್ಟ್. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಸೂಪರ್ ಬ್ರೈನ್. ರೆಡಿ, ಸ್ಟಾರ್ಟ್. ಡೀಪ್ಲಿ ಇನ್ಹೇಲ್, ಸ್ಟಾರ್ಟ್. ಸಹಜವಾಗಿ ದೀರ್ಘ ಉಸಿರಾಟ ಮಾಡ್ತಾ ಮಾಡಿದ್ರೆ ಇದು ಸುಸ್ತು ಮಾಡೋದಿಲ್ಲ, ಎಕ್ಸಸೈಸ್ ಕರೆಕ್ಟ್ ಆಗುತ್ತೆ. ದೀರ್ಘ ಉಸಿರಾಟ. ಇವತ್ತು ಸನ್ ಸ್ಯಾಲ್ಯುಟೇಷನ್, ಸೂರ್ಯ ನಮಸ್ಕಾರ 2 ರೌಂಡ್ಸ್ ಮಾಡೋಣ ನಾವು. 2 ರೌಂಡ್ಸ್ ಅಂದರೆ 4 ಟೈಮ್ಸ್. 2 ಟೈಮ್ಸ್ ಲೆಫ್ಟ್, 2 ಟೈಮ್ಸ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಈ ಟೈಪ್ ಮಾಡೋಣ. ಇವತ್ತು ಕೌಂಟ್ಸ್ ಮಾಡ್ತಾ ಹೋಗೋಣ. ನಿನ್ನೆ ನೀವು ದೃಷ್ಟಿಯನ್ನು ಗಮನಿಸಿ ಸೂರ್ಯ ನಮಸ್ಕಾರ ಮಾಡಿದ್ವಿ. ಇವತ್ತು ಆ ಪೋಶ್ಚರ್ ಕರೆಕ್ಟಾಗಿ ನಿಲ್ತಾ ಕೌಂಟ್ಸ್ ಮಾಡ್ತಾ ಹೋಗೋಣ. ರೆಡಿ, ನಿಮ್ಮ ನ್ಯಾಪ್ಕಿನನ್ನು ಹಾಸ್ಕೊಳ್ಳಿ. ಮೊದಲನೇದು ಓಂ ಮಿತ್ರಾಯ ನಮಃ. ರೆಡಿ, ದೀರ್ಘ ಪೂರಕ. ಎಲ್ಲರೂ ಒಟ್ಟಿಗೆ ಓಂ ಮಿತ್ರಾಯ ನಮಃ. ಇದು ನಮಸ್ಕಾರ ಸ್ಥಿತಿ. 1 2 3 4, left leg back, 5 6 7 8 9, left leg, 10 11 12. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನಮಸ್ಕಾರ ಸ್ಥಿತಿಯಲ್ಲಿ ಇರಿ. 2 ಬಾರಿ 3 ಬಾರಿ ದೀರ್ಘ ಉಸಿರಾಟ.
ನೆಕ್ಸ್ಟ್ ಓಂ ರವಯೇ ನಮಃ. ಮಿತ್ರಾಯ, ರವಯೇ, ಸೂರ್ಯ, ಭಾನು, ಹಿರಣ್ಯಗರ್ಭ ಇದೆಲ್ಲನೂ ಸೂರ್ಯನ ವಿವಿಧ ಹೆಸರುಗಳು. ಈಗ ನಾವು ಹೇಳೋಣ ಓಂ ರವಯೇ ನಮಃ. ರೆಡಿ? ಪೂರ ಓಂ ರವಯೇ ನಮಃ. 2 3 4 right leg back, 5 6 7 8 9 right leg, 10 11 12. Deep breathing. Next, Suryaya Namah. Pura Om Suryaya Namah. 2 3 4 left leg back, 5 6 7 8 9 left leg, 10 11 12. Relax. ದೀರ್ಘ ಉಸಿರಾಟ. ನೆಕ್ಸ್ಟ್ ಓಂ ಭಾನುವೇ ನಮಃ. ಪೂರ ಓಂ ಭಾನವೇ ನಮಃ. 2 3 4 right leg back, 5 6 7 8 9 10 11 12. ರಿಲ್ಯಾಕ್ಸ್. ಕೈಗಳನ್ನು ಬಿಡಿ, ಕಾಲುಗಳನ್ನು ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ನೆಕ್ಸ್ಟ್ ದಂಡಾಸನಕ್ಕೆ ಬರೋಣ. ಕುತ್ಕೊಳ್ಳೋಣ. ಕೈಗಳನ್ನು ಮುಂದೆ ಚಾಚಿ ವಜ್ರಾಸನ. ಈಗ ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ಬಲಗಾಲು, ನಂತರ ಎಡಗಾಲು. ದಂಡಾಸನ, ವಿಶ್ರಾಂತಿ.
ನೆಕ್ಸ್ಟ್ ನಾವು ಮಾಡೋಣ ಬೀಸೋಕಲ್ಲು. ಕಾಲುಗಳನ್ನು ಅಂತರದಲ್ಲಿ ಇಡೋಣ, ಮ್ಯಾಕ್ಸಿಮಮ್ ದೂರ. ರೆಡಿ. ಎರಡು ಕೈ ಬೆರಳುಗಳನ್ನು ಲಾಕ್ ಮಾಡೋಣ. ಈಗ ರೇಚಕ್ ಪೂರಕ್. ಲೆಟ್ಸ್ ಸ್ಟಾರ್ಟ್. ರೇಚಕ್ ಪೂರಕ್, ರೇಚಕ್ ಪೂರಕ್. ಕಂಟಿನ್ಯೂ. ಆಂಟಿ ಕ್ಲಾಕ್ ವಾಯ್ಸ್. ಫಾಸ್ಟ್ ಮಾಡೋಣ ಈಗ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ನೌಕಾಸನ್. ರೆಡಿ. ಎರಡು ಕಾಲುಗಳನ್ನು ಜೋಡಿಸಿ ದಂಡಾಸನಕ್ಕೆ ಬನ್ನಿ. ನೆಕ್ಸ್ಟ್ ಪಾದಾಂಗುಷ್ಟಾಸನದಲ್ಲಿ ಎರಡು ಕಾಲು ಬೆರಳುಗಳನ್ನು ಹಿಡಿದು ನಾವು ಲಿಫ್ಟ್ ಮಾಡ್ತೀವಿ. ಹಿಪ್ ಜಾಯಿಂಟ್ಸ್ ಮೇಲೇ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ನೌಕಾಸನದಲ್ಲಿ ಕಾಲು ಬೆರಳುಗಳನ್ನು ಹಿಡಿಯದೇನೆ ನಾವು ಬ್ಯಾಲೆನ್ಸ್ ಮಾಡಬೇಕು. ನೋಡ್ಕೊಳ್ಳಿ ಒಮ್ಮೆ. ರೆಡಿ. ದೀರ್ಘ ಪೂರಕ, ರೇಚಕ, ಪೂರಕ, ರೇಚಕ ಮಾಡ್ತಾ ಅಪ್. ಕಾಲುಗಳು ಸ್ಟ್ರೈಟ್ ಇರಬೇಕು. ವಾಪಸ್. ರಿಲ್ಯಾಕ್ಸ್. ಈ ರೀತಿ ಮಾಡಬೇಕು. ಮಾಡೋಣ ಈಗ ಎಲ್ಲರೂ ಒಟ್ಟಿಗೆ. ಟ್ರೈ ಮಾಡಿ. ಆದಷ್ಟು ನಿಮ್ಮ ಹಿಂಭಾಗದಲ್ಲಿ ಏನು ಹಾರ್ಡ್ ಆಬ್ಜೆಕ್ಟ್ಸ್ ಇರೋದು ಬೇಡ. ಸ್ಟೂಲ್ ಅಥವಾ ಟೇಬಲ್, ಟೀಪಾಯಿ ಇರೋದು ಬೇಡ. ನೋಡಿಕೊಂಡು ಮಾಡಿ. ಯಾಕೆಂದರೆ ಬ್ಯಾಲೆನ್ಸ್ ತಪ್ಪಿ ಹಿಂದಕ್ಕೆ ಬಿದ್ದರೆ ತಲೆಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಫ್ರೀ ಇರೋ ಸ್ಪೇಸ್ನಲ್ಲಿ ಮಾಡಿ. ರೆಡಿ. ಮಾಡೋಣ. ದಂಡಾಸನ್. ದೀರ್ಘ ಪೂರಕ ರೇಚಕ ಒಂದು ಬಾರಿ. ಪೂರಕ ರೇಚಕದಲ್ಲಿ ಅಪ್, ಅಪ್, ವಾಪಸ್. ರಿಲ್ಯಾಕ್ಸ್. ಮೊಣಕಾಲಿನ ಭಾಗಕ್ಕೆ, ತೊಡೆಯ ಸ್ನಾಯುಗಳಿಗೆ ಬಹಳ ಉಪಯುಕ್ತವಾದಂಥ ಆಸನ. ಮತ್ತು ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ಹೊಟ್ಟೆ ಭಾಗದಲ್ಲಿರುವಂತಹ ಮಸಲ್ಸ್ ಟೋನಪ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಈಗ ಪಾದಾಂಗುಷ್ಟಾಸನ. ರೆಡಿ. ಎರಡು ಕಾಲುಗಳನ್ನು ಮಡಚೋಣ. ಮಡಚಿ ಪಾದದ ಹೆಬ್ಬೆರಳನ್ನು ಹಿಡಿಯೋಣ. ಎರಡೂ ಪಾದದ ಹೆಬ್ಬೆರಳು ನಮ್ಮ ಎರಡು ಕೈ ಬೆರಳುಗಳಿಂದ ದೀರ್ಘವಾಗಿ ಪೂರಕ ಮಾಡಿ. ರೇಚಕ ಮಾಡ್ತಾ ಸ್ಟ್ರೆಚ್. ಸ್ವಲ್ಪನೇ ಸ್ಟ್ರೆಚ್ ಮಾಡ್ತಾ ಹೋಗಿ. ಒಂದು ಪಾಯಿಂಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ವಾಪಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಪೂರಕ ರೇಚಕ. ನೆಕ್ಸ್ಟ್ ನಾವು ಮಾಡೋಣ ಬದ್ಧ ಕೋನಾಸನ, ದ ಬೌಂಡ್ ಆಂಗಲ್ ಪೋಸ್. ರೆಡಿ. ಎರಡು ಪಾದಗಳನ್ನು ಈ ರೀತಿ ಜಾಯಿನ್ ಮಾಡಿ, ಕೈ ಬೆರಳುಗಳಿಂದ ಲಾಕ್ ಮಾಡಿ. ಬೆನ್ನು ಕುತ್ತಿಗೆ ಭಾಗ ನೇರವಾಗಿರಲಿ. ಕಾಲುಗಳು ಪೂರ್ಣ ಭೂಮಿಯ ಕಡೆಗೆ ಬರಲಿ. ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದೆ ಬಾಗೋಣ. ಈ ರೇಚಕ ಮಾಡ್ತಾ ಮುಂದೆ ಬಾಗುವಾಗ ಕೆಲವೊಬ್ಬರು ಈ ರೀತಿ ಮುಂದೆ ಬಾಗಿದ್ರೆ ನಿಮಗೆ ಹಣೆಯನ್ನು ಕಾಲಿಗೆ ಮುಗಿಸ್ಲಿಕ್ಕಾಗೋದಿಲ್ಲ. ಮೊದಲು ಶೋಲ್ಡರ್ಸ್ನ ಎಕ್ಸ್ಟೆಂಡ್ ಮಾಡಿ. ವಿಸ್ತಾರವಾಗಿರಲಿ ನಿಮ್ಮ ಭುಜಗಳು. ದೀರ್ಘವಾಗಿ ಉಸಿರು ತಗೊಳ್ಳಿ. ಫಸ್ಟ್ ಮೊಣಕೈಯನ್ನು ಕೆಳಗೂಡಲಿಕ್ಕೆ ಟ್ರೈ ಮಾಡಿ. ಆಮೇಲೆ ಕುತ್ತಿಗೆ ಭಾಗವನ್ನು ಒಳಗೆ ಹಾಕಿ ಹಣೆಯನ್ನು ಪಾದಗಳಿಗೆ
ಮುಟ್ಟಿಸುವ ಪ್ರಯತ್ನ. ಈ ಹಂತದಲ್ಲಿ 3 ಬಾರಿ ದೀರ್ಘ ಉಸಿರಾಟ. ಕಾಲಿನ ತೊಡೆಯ ಸ್ನಾಯುಗಳ ಕಡೆ ಗಮನಿಸಿ. ಸ್ಟ್ರೆಚ್ ಆಗ್ತಾ ಇದೆ. ಸೊಂಟದ ಭಾಗ, ಬೆನ್ನಿನ ಕೆಳಭಾಗ. ಸಹಜ ಉಸಿರಾಟ. ವಾಪಸ್. ಕೆಲವರು ಅಂದ್ಕೊಳ್ಬೋದು, ನೀವೇನ್ರಿ ಸಹಜ ಉಸಿರಾಟ ಅಂತ ಅಂತೀರಿ, ನಮಗಲ್ಲಿ ಹಣೆಯನ್ನು ಕಾಲಿಗೆ ಮುಟ್ಸೋದೇ ಕಷ್ಟ, ಉಸಿರಾಟ ಎಲ್ಲಾಡೋದು. ಬಟ್ ಉಸಿರಾಟ ಮಾಡ್ತಾ ಮಾಡ್ತಾ ಸ್ಟ್ರೆಚಿಂಗಿಗೆ ಹೆಲ್ಪ್ ಆಗುತ್ತೆ. ಉಸಿರಾಟ ಮಾಡುವಾಗ ಸ್ಟ್ರೆಚ್ ಆಗುತ್ತೆ. ರೇಚಕ ಮಾಡ್ತಾ ಮಾಡ್ತಾ ನಾವು ಬೆಂಡ್ ಆಗಲಿಕ್ಕೆ ಈಸಿ ಆಗುತ್ತೆ. ಓಕೆ, ಟ್ರೈ ಮಾಡ್ತಾ ಮಾಡ್ತಾ ಬನ್ನಿ. ಡೇ ಬೈ ಡೇ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಮಂಡೂಕಾಸನ. ಮಂಡೂಕಾಸನದ ಇಂಪಾರ್ಟೆನ್ಸ್ ಏನಂತಂದರೆ, ಒಂದು, ನಮ್ಮ ನಾಭಿಯ ಭಾಗದ ಸಮಸ್ಯೆಯನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಮಂಡೂಕಾಸನದಲ್ಲಿ ಉತ್ಥಾನ ಮಂಡೂಕಾಸನ ಮತ್ತು ರಿಲ್ಯಾಕ್ಸೇಷನಿಗೆ ಬರ್ತೀವಿ. ಮತ್ತು ನೆಕ್ಸ್ಟ್ ನಾವು ಬಾಲಾಸನ ಮಾಡೋಣ. ಈ ಆಸನಗಳನ್ನು ಮಾಡೋದ್ರಿಂದ ಹೊಟ್ಟೆಯ ಭಾಗದಲ್ಲಿರುವ ಆರ್ಗನ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು, ಇನ್ನೊಂದು ವೆರಿ ಇಂಪಾರ್ಟೆಂಟ್, ಹೇರ್ ಲಾಸ್, ಡ್ಯಾಂಡ್ರಫ್ ಅಥವಾ ಸೈನಸ್, ಹೆಡೇಕ್, ಮೈಗ್ರೇನ್ ಇದ್ದವರು ಎಲ್ಲರೂ ಈ ಆಸನಗಳನ್ನು ಮಾಡೋದ್ರಿಂದ ಕೂಡ ಆ ಸಮಸ್ಯೆಗಳಿಂದ ಹೊರಬರ್ಬೋದು. ರೆಡಿ? ಮಾಡೋಣ ಈಗ ಮಂಡೂಕಾಸನ. ದಂಡಾಸನ್. ಮಂಡೂಕಾಸನಕ್ಕೆ ಮೊದಲು ವಜ್ರಾಸನಕ್ಕೆ ಬರೋಣ. ವಜ್ರಾಸನದಲ್ಲಿ ಈ ರೀತಿ ನಾವು ಕುತ್ಕೊಳ್ತೀವಿ. ಪೂರ್ಣ ವಜ್ರಾಸನ ಅಂದರೆ ಕಾಲುಗಳು ಸೈಡಿಗೆ, ನಾವು ನೆಲದ ಮೇಲೆ ಕುತ್ಕೊಳ್ಬೇಕು. ಮಂಡೂಕಾಸನದಲ್ಲಿ ನಾವು ಕಾಲಿನ ಹೆಬ್ಬೆರಳುಗಳನ್ನು ಕೂಡಿಸ್ಬೇಕು. ಈ ರೀತಿ ಕಾಲಿನ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರಲಿ. ಬೆನ್ನು, ಕತ್ತು ನೇರ. ನೆಕ್ಸ್ಟ್ ನಾವು ಮಾಡೋಣ ಮಂಡೂಕಾಸನ. ಮಂಡೂಕಾಸನದಲ್ಲಿ ಸಹಿತ ನಮ್ಮ ಕಾಲುಗಳು, ನರಗಳು ಸ್ಟ್ರೆಚ್ ಆಗೋದನ್ನು ನಾವು ಅನುಭವ ಮಾಡ್ಬೋದು. ಮಂಡೂಕಾಸನ್, ಇದು ಸ್ಟ್ರೈಟ್ ಆಗಿ ಕೂತ್ರೆ ಮಂಡೂಕಾಸನ್. ಮಂಡೂಕಾಸನದಲ್ಲಿ ದೀರ್ಘವಾಗಿ ಪೂರಕ ಮಾಡ್ತಾ ಕೈಗಳನ್ನು ಮೇಲೆತ್ತಿ, ಕೈಗಳನ್ನು ಕ್ರಾಸ್ ಮಾಡಿ. ಇದ್ಯಾವುದು ಪ್ರೋಟೋಕಾಲ್ನಲ್ಲಿ ಮಾಡಿದ್ವಿ ನಾವು, ಉತ್ಥಾನ ಮಂಡೂಕಾಸನ. ರಿಲ್ಯಾಕ್ಸ್. ಈಗ ಮಕರಾಸನದಲ್ಲಿ ಬರೋ ರೀತಿ ವಿಶ್ರಾಂತಿಗೆ ಬರೋಣ. ಕುತ್ತಿಗೆಯನ್ನು ಎಡ ಅಥವಾ ಬಲಕ್ಕೆ ಹೊರಳಿಸೋಣ. ಮೊದಲು ಎಡಗೈ, ಅದರ ಮೇಲೆ ಬಲಗೈ. ಕುತ್ತಿಗೆಯನ್ನು ಬಲ ಅಥವಾ ಎಡಕ್ಕೆ ಹೊರಳಿಸಿ ದೀರ್ಘ ವಿಶ್ರಾಂತಿ. ದೀರ್ಘ ಉಸಿರಾಟ. ಕಾಲಿನ ಎಲ್ಲ ಮಸಲ್ಸ್, ನರ್ವ್ಸ್ ಕಡೆ ಗಮನ ಇರಲಿ. ಸ್ಟ್ರೆಚ್ ಆಗ್ತಾ ಇದೆ. ವಾಪಸ್. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ವಜ್ರಾಸನ್. ನಾ ಆಗಲೇ ಹೇಳಿದೆ ನಿಮಗೆ, ನೆಕ್ಸ್ಟ್ ನಾವು ಬಾಲಾಸನ ಮಾಡೋಣ ಅಂತ ಹೇಳಿ. ಬಾಲಾಸನ ಬಹಳ ಸಿಂಪಲ್. ಬಾಲಾಸನದಿಂದ ಏನು ಉಪಯೋಗ ಅಂತಂದರೆ, ನಮ್ಮ ತಲೆಯ ಭಾಗದ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಪೂರ್ಣವಾಗಿ. ಮತ್ತು ಬಾಲಾಸನ ಅಂತಂದರೆ ಅದು ತಾಯಿಯ ಗರ್ಭದಲ್ಲಿ ನಾವು ಈ ರೀತಿ ಇರ್ತೀವಿ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಇದರ ಹೆಸರು ಬಾಲಾಸನ. ಮಾಡೋಣ ಈಗ. ಕೈಗಳು ಪೂರ್ಣ ರಿಲ್ಯಾಕ್ಸ್. ನಮ್ಮ ಶರೀರದ ಪಕ್ಕದಲ್ಲಿ ದೀರ್ಘವಾಗಿ ಉಸಿರಾಟ. ಪೂರಕ ಮಾಡ್ತಾ, ರೇಚಕ ಮಾಡ್ತಾ ಮುಂದೆ ಬಾಗೋಣ. ರೇಚಕ್. ದೀರ್ಘ ಉಸಿರಾಟ. ಗಮನಿಸಿ, ನಿಮ್ಮ ತಲೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ನರ್ವ್ಸ್ ಪ್ರಾಬ್ಲಮ್, ನಮಗೇನು ಸೈಕಾಲಜಿಕಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೂ ಇದು ಒಳ್ಳೆಯ ಪರಿಹಾರ.
ರಿಲ್ಯಾಕ್ಸ್. ನೆಕ್ಸ್ಟ್ ಇನ್ನೊಂದು ನಾವು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೋಣ ಇವತ್ತು. ನಮ್ಮ ಮೀನಖಂಡದ ಭಾಗವನ್ನು ಹೇಗೆ ಸೆಕೆಂಡ್ ಹಾರ್ಟ್ ಆಫ್ ಅವರ್ ಬಾಡಿ ಅಂತ ಕರೆದ್ವಿ, ಅದೇ ರೀತಿ ನಮ್ಮ ನಾಭಿ, ಹೊಕ್ಕಳ ಭಾಗ, ನಾಭಿ ಅಂತಂದರೆ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ನಮ್ಮ ಶರೀರದ ಎರಡನೇ ಮೆದುಳು ಅಂತಲೂ ಕರೀತಾರೆ ನಾಭಿಯ ಭಾಗವನ್ನು. ಅದನ್ನು ನಾವು ಕರೆಕ್ಟ್ ಇಟ್ಕೊಳ್ಬೇಕು. ಆಯುರ್ವೇದದಲ್ಲಿ ನಾವು ಚಿಕಿತ್ಸೆ ಮಾಡೋದು ನೋಡಿ, ತೈಲವನ್ನು ಹಾಕಿ ಅಲ್ಲಿ ಮಸಾಜ್ ಮಾಡ್ತಾರೆ. ಆ ನಾಭಿಯ ಭಾಗ ಕರೆಕ್ಟ್ ಇಟ್ಕೊಂಡ್ರೆ, ಹೆಲ್ದಿ ಇಟ್ಕೊಂಡ್ರೆ ಪಂಚತತ್ವಗಳ ಜೊತೆ ಅದಕ್ಕೆ ಕನೆಕ್ಷನ್ ಇರುತ್ತೆ ಅಂತ ಹಠಯೋಗ ಶಾಸ್ತ್ರದಲ್ಲಿ ಹೇಳ್ತಾರೆ. ವಿಶೇಷವಾಗಿ ಯೋಗಸೂತ್ರ, ಪತಂಜಲಿ ಯೋಗಸೂತ್ರದಲ್ಲಿ ಹೇಳಲಾಗಿದೆ. ಇವತ್ತು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು, ನಾನು ಈಗಾಗಲೇ ಮುಷ್ಟಿ ಕಟ್ಟಿ ಅಲ್ಲಿ ಇಟ್ಟು ಮುಂದೆ ಬಾಗೋದು ಹೇಳಿದ್ದೆ. ಈಗ ಈ ರೀತಿ ನಾಭಿಯ ಅಕ್ಕಪಕ್ಕದಲ್ಲಿ ಕೈಗಳನ್ನು ಇಟ್ಟು ಒಂದು ಸ್ವಲ್ಪ ಪ್ರೆಷರ್ ಹಾಕೋಣ. ಒಳಗೆ ಸಕ್ ಮಾಡಿ ದೀರ್ಘವಾಗಿ ಉಸಿರು ತಗೊಂಡು ಒಳಗೆ ಹಿಡೀರಿ. ಈಗ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬಾಗೋಣ. ಸಹಜ ಉಸಿರಾಟ. ವಾಪಸ್. ನೆಕ್ಸ್ಟ್ ನಾವು ಆದಿಮುದ್ರೆ. ಆದಿಮುದ್ರೆ, ಹೆಬ್ಬೆರಳನ್ನು ಈ ರೀತಿ ಕಿರು ಬೆರಳಿನ ತುದಿಗಿಟ್ಟು ಇದನ್ನು ಪೂರ್ಣವಾಗಿ ಮಡಚೋಣ. ಎರಡು ಕೈ ಈಗ ನಾಭಿಯ ಪಕ್ಕದಲ್ಲಿಟ್ಟು ಅದೇ ರೀತಿ ದೀರ್ಘವಾಗಿ ಪೂರಕ ಮಾಡಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಮುಂದೆ ಬಾಗೋಣ. ರೆಡಿ? ಪೂರಕ್, ದೆನ್ ಹೋಲ್ಡ್, ಬೆಂಡ್, ವಾಪಸ್, ರಿಲ್ಯಾಕ್ಸ್, ದೀರ್ಘವಾಗಿ ಉಸಿರಾಟ. ನೆಕ್ಸ್ಟ್ ನಾವು ಶವಾಸನಕ್ಕೆ ಬರೋಣ. ರೆಡಿ? ಮೊದಲು ದಂಡಾಸನ್, ಈಗ ಶವಾಸನ. ಶವಾಸನದಲ್ಲಿ ನಾವು ಇವತ್ತು ಆಲ್ಟರ್ನೇಟಿವ್ ಸೈಕ್ಲಿಂಗ್ ಮಾಡೋಣ. ಮೊದಲು ರಿಲ್ಯಾಕ್ಸ್ ಮಾಡಿ, ಸಹಜ ದೀರ್ಘ ಉಸಿರಾಟ. ಆಲ್ಟರ್ನೇಟಿವ್ ಸೈಕ್ಲಿಂಗ್. ಆಲ್ಟರ್ನೇಟಿವ್ ಸೈಕ್ಲಿಂಗ್ ಅಂತಂದರೆ ಬಲಗಾಲು, ಮಾಮೂಲಿ ನಾವು ಸೈಕ್ಲಿಂಗ್ ಹೇಗೆ ಮಾಡ್ತೀವಿ ಸೇಮ್ ಅದೇ ರೀತಿ ಮಲಗಿ ಮಾಡೋಣ. ಹೊಟ್ಟೆಯ ಭಾಗದ ಕಡೆ ಗಮನ ಇರಲಿ. ಆಲ್ಟರ್ನೇಟಿವ್ ಲೆಗ್ಸ್ ಸೈಕ್ಲಿಂಗ್. ರೆಡಿ? ದೀರ್ಘವಾಗಿ ಪೂರಕ ಮಾಡಿ. ಒಂದು ರೂಲ್ ಏನಂದರೆ ಕುತ್ತಿಗೆ ಭಾಗವನ್ನು ಎತ್ತಬಾರ್ದು, ಸ್ಟ್ರೈನ್ ಆಗುತ್ತೆ ಕುತ್ತಿಗೆ ಭಾಗಕ್ಕೆ. ಕುತ್ತಿಗೆ ಭಾಗ ಎತ್ತೋದು ಬೇಡ. ಎರಡು ಹಸ್ತಗಳನ್ನು ಶರೀರದ ಪಕ್ಕದಲ್ಲಿ ನೆಲಕ್ಕೆ ಊರೋಣ. ಮೊದಲು ಅರ್ಧ ಹಲಾಸನಕ್ಕೆ ಬರೋಣ. ಸ್ಟಾರ್ಟ್ ಸೈಕ್ಲಿಂಗ್. ಬಲಗಾಲು, ಎಡಗಾಲು. ಫಾಸ್ಟ್, ಆಂಟಿ ಕ್ಲಾಕ್ ವೈಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ಅರ್ಧ ಶವಾಸನ. ನೆಕ್ಸ್ಟ್ ನಾವು ಮಾಡೋಣ ಸಿಂಗಲ್ ಲೆಗ್ ರೊಟೇಷನ್. ರೆಡಿ? ಎಡಗಾಲು ನೇರವಾಗಿರಲಿ, ಬಲಗಾಲು ಅರ್ಧ ಹಲಾಸನಕ್ಕೆ ಬರಲಿ.
ಸಿಂಗಲ್ ಲೆಗ್ ರೊಟೇಷನ್. ರೊಟೇಷನ್ ಮಾಡುವಾಗ ಪೂರ್ಣವಾಗಿ ಅದು ರೊಟೇಟ್ ಆಗಬೇಕು. ನಿಮ್ಮ ಬಲಭಾಗದ ನೆಲಕ್ಕೂ ಟಚ್ ಆಗಬೇಕು, ಎಡಭಾಗದ ನೆಲಕ್ಕೂ ಟಚ್ ಆಗಬೇಕು. ಅಲ್ಲಿ ಮುಂದೆ ಹಿಮ್ಮಡಿ ನೆಲಕ್ಕೆ ತಾಗಬೇಕು. ವಾಪಸ್ ಬರುವಾಗ ಅರ್ಧ ಹಲಾಸನ. ಚೆಕ್ ಮಾಡ್ತಾ ಮಾಡೋಣ. ಈಗ ಮೊದಲು ಅರ್ಧ ಹಲಾಸನ್, ಬಲಭಾಗದ ನೆಲ, ಹಿಮ್ಮಡಿ, ಲೆಫ್ಟ್, ಅರ್ಧ ಹಲಾಸನ್. ಕಂಟಿನ್ಯೂ. ಆಂಟಿ ಕ್ಲಾಕ್ ವೈಸ್. ಕಾಲು ಸ್ಟ್ರೈಟ್ ಇರಬೇಕು, ಮಡಚಬಾರ್ದು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ಎಡಗಾಲಿನ ಭಾಗ. ಮೊದಲು ಅರ್ಧ ಹಲಾಸನ್, ದೆನ್ ಸ್ಟ್ರೆಚ್. ರಿಲ್ಯಾಕ್ಸ್. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಶವಾಸನ್. ನೆಕ್ಸ್ಟ್ ನಾವು ಮಾಡೋಣ ಪವನ ಮುಕ್ತಾಸನ. ಇವತ್ತು ಪವನ ಮುಕ್ತಾಸನದಲ್ಲಿ ಸೈಡ್ ರೋಲಿಂಗ್, ಫಾರ್ವರ್ಡ್ ರೋಲಿಂಗ್ ಮಾಡಿ ಇದರ ಪೂರ್ಣ ಲಾಭವನ್ನು ಪಡ್ಕೊಳ್ಳೋಣ. ಈಗಾಗಲೇ ನಿಮಗೆ ಹೇಳಿರುವಂತೆ ಪವನ ಮುಕ್ತಾಸನದಲ್ಲಿ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಸಮಸ್ಯೆಯಿಂದ ಹೊರಬರ್ಬೋದು. ಅಷ್ಟೇ ಅಲ್ಲ, ನಾವಿವಾಗ ಮಾಡುವಂತಹ ರೋಲಿಂಗ್ನಿಂದ ಬೆನ್ನಿನ ಎಲ್ಲ ಮೂಳೆಗಳು ಸಹ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆಯ ಸ್ಟ್ರೆಚಿಂಗ್ ಆಗುತ್ತೆ, ಗ್ಯಾಸ್ಟ್ರೈಟಿಸಿಂದನೂ ಹೊರಗೆ ಬರ್ಬೋದು. ಬೆನ್ನಿನ ಯಾವುದೇ ಭಾಗದ ನೋವಿರಲಿ ಅವರು ಮಾಡ್ಬೋದು, ಕುತ್ತಿಗೆ ಭಾಗದ ನೋವಿರೋರು ಸಹ ಮಾಡ್ಬೋದು. ಆದರೆ ಬಹಳ ವಿಪರೀತ ನೋವಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಇದನ್ನು ಮಾಡೋದು ಒಳ್ಳೆಯದು. ರೆಡಿ? ಈಗ ಮಾಡೋಣ ಪವನ ಮುಕ್ತಾಸನ್. ಮೊದಲು ಅರ್ಧ ಹಲಾಸನ್. ಎರಡು ಹಸ್ತಗಳ ನೆಲದ ಮೇಲಿರಲಿ, ಶರೀರದ ಪಕ್ಕದಲ್ಲಿ. ಅರ್ಧ ಹಲಾಸನ್. ಕಾಲುಗಳನ್ನು ಮಡಿಚಿ ಲಾಕ್ ಮಾಡೋಣ. ಅಂತಿಮ ಸ್ಥಿತಿ. ವಾಪಸ್. ಈಗ ಸೈಡ್ ರೋಲಿಂಗ್. ಈ ರೀತಿ ಪೂರ್ಣವಾಗಿ ರೋಲ್ ಆಗಬೇಕು. ವಾಪಸ್. ನೆಕ್ಸ್ಟ್ ಫಾರ್ವರ್ಡ್ ರೋಲಿಂಗ್. ಈ ರೀತಿ ಎದ್ದು ಕುತ್ಕೊಳ್ಳುವಾಗ ನಾವು ಪಾದದ ಮೇಲೆ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಕೈಗಳು ಲಾಕ್ ಆಗಿದ್ದು ಹಾಗೆ ಇರಲಿ. ರೆಡಿ? ಸ್ಟಾರ್ಟ್. ರಿಲ್ಯಾಕ್ಸ್. ಮತ್ತೆ ಅರ್ಧ ಹಲಾಸನಕ್ಕೆ ಬಂದು ನಾವು ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡೋಣ. ರಿಲ್ಯಾಕ್ಸ್.
ರಿಲ್ಯಾಕ್ಸ್ ಇನ್ ಪೂರ್ಣ ಶವಾಸನ. ದೀರ್ಘ ಉಸಿರಾಟ. ಈಗ ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಅಂಗೈಗಳು ಆಕಾಶದ ಕಡೆ ನೋಡ್ತಾ ಇರಲಿ. ಶರೀರದ ಪೂರ್ಣ ಭಾಗ ನೆಲಕ್ಕೆ ಹಾಸಿದ್ದೀವಿ. ಇವತ್ತು ಪೂರ್ಣ ಶರೀರವನ್ನು ಗಮನಿಸಿ ಡಿಟ್ಯಾಚ್ ಆಗೋದು ನಮ್ಮ ಮನಸ್ಸಿನಿಂದ. ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಮನಸ್ಸು ಬುದ್ಧಿ. ಮನಸ್ಸು ಸಂಕಲ್ಪ ಮಾಡಿದ್ರೆ ಬುದ್ಧಿ ಅದನ್ನು ವಿಜುವಲೈಸ್ ಮಾಡುತ್ತೆ ಅಂತ. ಈಗ ನಾವು ಪೂರ್ಣ ಗಮನವನ್ನು ಆಜ್ಞಾಚಕ್ರದ ಕಡೆ, ಆತ್ಮನ ಕಡೆ ಇಟ್ಟು, ಈಗ ನಾನು ಆತ್ಮ, ಈ ಸ್ವರಾಜ್ಯದ ರಾಜ. ಸ್ವರಾಜ್ಯ ಅಂದರೆ ನಮ್ಮ ಶರೀರದ ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳೆಲ್ಲವೂ ಸಹ ನನ್ನ ಆಜ್ಞೆಯ ಅನುಸಾರ ನಡೆಯುತ್ತಿದ್ರೆ ಈ ಸ್ವರಾಜ್ಯ ಸುಖಿ ರಾಜ್ಯ. ಶರೀರ ಆರೋಗ್ಯವಾಗಿದ್ದರೆ ಆತ್ಮನಿಗೆ ಈ ಶರೀರವೇ ಅರಮನೆ. ಶರೀರದಲ್ಲಿ ರೋಗಗಳು ಸ್ಟಾರ್ಟ್ ಆದರೆ ಈ ಶರೀರವೇ ಆತ್ಮನಿಗೆ ಸೆರೆಮನೆ. ಒಮ್ಮೆ ಸ್ಕ್ಯಾನ್ ಮಾಡಿಕೊಳ್ಳೋಣ ನಮ್ಮ ಶರೀರವನ್ನು ನಾವೇ. ನಮ್ಮ ಗಮನ ಪೂರ್ಣವಾಗಿ ಆತ್ಮನ ಕಡೆ ಇರಲಿ. ಮನಸ್ಸಿನಿಂದ ಸಂಕಲ್ಪ ಮಾಡ್ತಾ ಹೋಗೋಣ, ಬುದ್ಧಿಯಿಂದ ವಿಜುವಲೈಸ್ ಮಾಡ್ತಾ ಹೋಗೋಣ. ರೆಡಿ? ಎರಡು ಪಾದಗಳು ಪೂರ್ಣ ಶರೀರದ ಭಾರವನ್ನು ಹೊರುವಂತಹ ಒಳ್ಳೆಯ ಸ್ಥಾನಗಳಿಗೆ ನನ್ನನ್ನು ಕರ್ಕೊಂಡು ಹೋಗುವಂತಹ ಕಾಲುಗಳು, ಪಾದಗಳು ಆರೋಗ್ಯಶಾಲಿ. ಮೀನಖಂಡದ ಭಾಗ ಆರೋಗ್ಯವಾಗಿದೆ, ತನ್ನ ಕೆಲಸ ತಾನು ಕರೆಕ್ಟ್ ಮಾಡ್ತಾ ಇದೆ. ಮೊಣಕಾಲಿನ ಚಿಪ್ಪುಗಳು ಈಗ ಯೋಗಾಭ್ಯಾಸದಿಂದ ಬಹಳ ಸ್ಟ್ರಾಂಗ್ ಆಗ್ತಾ ಇದೆ. ಮೊದಲಿಗಿಂತಲೂ ವಯೋಸಹಜವಾದ ನೋವುಗಳಿಂದಲೂ ಮುಕ್ತ ಆಗ್ತಾ ಇದ್ದೀನಿ. ಆತ್ಮ ಆಜ್ಞೆ ಕೊಟ್ಟ ತಕ್ಷಣ ಶರೀರ ಸಿದ್ಧ, ಆಕ್ಟಿವ್, ಅಲರ್ಟ್. ಹೇಗೆ ಕಮಾಂಡರ್ ಕಮಾಂಡ್ ಕೊಟ್ಟ ತಕ್ಷಣ ಸೇನೆ ಸಿದ್ಧವಾಗುತ್ತೋ ಅದೇ ರೀತಿ ಹೊರಗಿನ ಪರಿಸ್ಥಿತಿಗಳಿಗೆ, ವಾತಾವರಣಕ್ಕೆ, ಮಾಯೆಗೆ ನಮ್ಮ ಶರೀರ ಹಾಗೂ ಮನಸ್ಸನ್ನು ಸದಾ ಸಿದ್ಧ ಇಟ್ಕೊಳ್ಳೋಣ. ನೆಕ್ಸ್ಟ್, ಥೈ ಮಸಲ್ಸ್, ತೊಡೆಯ ಸ್ನಾಯುಗಳು ಶಕ್ತಿಶಾಲಿ, ಸದಾ ಸಿದ್ಧ, ಆರೋಗ್ಯಶಾಲಿ. ಸೊಂಟದ ಭಾಗ ನಮ್ಮ ಶರೀರದ ಎಲ್ಲ ಬಾಗುವಿಕೆಗೆ, ತಿರುಚುವಿಕೆಗೆ ಸಹಾಯ ಮಾಡುವಂತಹ ಸೊಂಟದ ಭಾಗ ಆರೋಗ್ಯಶಾಲಿ, ಬಲಶಾಲಿ. ಸಾತ್ವಿಕ ಆಹಾರವನ್ನೇ
ಸ್ವೀಕಾರ ಮಾಡುವಂತಹ ಹೊಟ್ಟೆಯ ಭಾಗ, ಜಠರ, ಪ್ಯಾಂಕ್ರಿಯಾಸಿಸ್, ಅಪೆಂಡಿಕ್ಸ್, ಕಿಡ್ನಿ ಹಿಂಭಾಗದಲ್ಲಿ, ಲಿವರ್, ಜಠರ, ಕರುಳು, ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲವೂ ಹೆಲ್ದಿ. ಜೀರ್ಣಶಕ್ತಿ ನಂಬರ್ 1. ಈಗ ಎದೆಯ ಭಾಗಕ್ಕೆ ಬನ್ನಿ. ಲಂಗ್ಸ್, ಡಯಾಫ್ರಮ್ನ ಮೇಲೆ ಲಂಗ್ಸ್ ಇದೆ, ಹಾರ್ಟ್ ಇದೆ. ಲಂಗ್ಸ್ ಪೂರ್ಣ ಇವಾಗ ನಿಮ್ಮ ರೇಚಕದಿಂದ ಸ್ವಚ್ಛ ಆಗ್ತಾ ಇದೆ ಅಂತ ಅನುಭವ ಮಾಡಿ. ಹಾರ್ಟ್ ಅಶುದ್ಧ ರಕ್ತವನ್ನ ಸ್ವೀಕಾರ ಮಾಡಿ ಆಕ್ಸಿಜನ್ನ ಸಹಾಯದಿಂದ ರಕ್ತವನ್ನು ಪರಿಶುದ್ಧ ಮಾಡಿ ಇಡೀ ಶರೀರಕ್ಕೆ ಬೇಕಾಗುವಂತಹ ಶುದ್ಧ ರಕ್ತವನ್ನ ಅದು ಸರಾಗವಾಗಿ ನೀಡ್ತಾ ಇದೆ. ಹುಟ್ಟಿದಾಗಿನಿಂದ ಈ ಶರೀರ ಇರುವವರೆಗೂ ನಾನು ಆತ್ಮನಿಗೆ ಸಂಪೂರ್ಣ ಸಹಯೋಗ ನೀಡ್ತಾ ಇದೆ. ದಿಲ್ನಲ್ಲಿ ದಿಲಾರಾಮ್ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಅವನ ಸ್ಮೃತಿಯಿಂದ ಅವನ ಪ್ರೀತಿಗೆ ಸಂಪೂರ್ಣ ಸಮರ್ಪಣೆಯಾಗಿ ಹೆಲ್ದಿ ಹಾರ್ಟ್ ನಂದು, ನೀನಲ್ಲದೆ ಮತ್ತಾರೂ ಇಲ್ಲ. ಪ್ರೀತಿಗೆ ಸಂಕೇತವಾದ ಹೃದಯ ಆರೋಗ್ಯಶಾಲಿ. ಲಂಗ್ಸ್ ಸಂಪೂರ್ಣವಾಗಿ ಸ್ವಚ್ಛವಾಗಿದೆ. ಸಂಕಲ್ಪದಿಂದ ದೀರ್ಘ ಪೂರಕ ರೇಚಕದಿಂದ ಪೂರ್ಣ ಬೆನ್ನಿನ ಭಾಗ, ಬೆನ್ನಿನ ಹುರಿ, ಸಂಬಂಧಪಟ್ಟ ಎಲ್ಲ ಮೂಳೆಗಳು, ಮಾಂಸಖಂಡಗಳು, ನರಗಳು ಆರೋಗ್ಯಶಾಲಿ, ಬಲಶಾಲಿ. ಪರಮಾತ್ಮನ ಸೇವೆ, ಸಮಾಜ ಸೇವೆ, ಸತ್ಕರ್ಮಗಳನ್ನು ಮಾಡಲಿಕ್ಕೆ ಸಹಯೋಗ ಕೊಡುವಂತಹ 2 ಕೈಗಳು ಪೂರ್ಣವಾಗಿ ಆರೋಗ್ಯಶಾಲಿ, ಬಲಶಾಲಿ. ಸತ್ಕಾರ್ಯಕ್ಕೆ ಸದಾ ನಾನು ಪರಮಾತ್ಮನಿಗೆ ರೈಟ್ ಹ್ಯಾಂಡ್. ನೆಕ್ಸ್ಟ್, ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ, ಭೂಮಿಯನ್ನು ಸ್ವರ್ಗವಾಗಿಸುವ ಕಾರ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತಂತಹ ಭುಜಗಳು ಆರೋಗ್ಯಶಾಲಿ, ಬಲಶಾಲಿ. ಕುತ್ತಿಗೆಯ ಭಾಗ ಎಲ್ಲ ನರಗಳನ್ನು ಬ್ರೈನಿಗೆ ಕನೆಕ್ಟ್ ಮಾಡುವಂತಹ ಸೂಕ್ಷ್ಮ ಭಾಗ, ಸಂದೇಶಗಳನ್ನು ಕೊಡೋದು, ತಗೊಳ್ಳೋದು, ರವಾನೆ ಮಾಡುವಂತಹ ಸೂಕ್ಷ್ಮ ನರಗಳು ಒಟ್ಟಾಗುವಂತಹ ಸ್ಥಾನ ಕುತ್ತಿಗೆಯ ಭಾಗ. ರಿಲ್ಯಾಕ್ಸ್, ಹೆಲ್ದಿ ಅಂಡ್ ಆಕ್ಟಿವ್. ಮುಖದ ಎಲ್ಲ ಸ್ನಾಯುಗಳು, ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಮೂಗು ಆರೋಗ್ಯಶಾಲಿ. ತಲೆಯ ಹಣೆಯ ಭಾಗದಿಂದ ಹಿಡಿದು ಹಿಂಭಾಗದವರೆಗೆ ಹರಡಿಕೊಂಡಿರುವಂತಹ ಮೆದುಳು, ಮೆದುಳಿನಲ್ಲಿ ಸದಾ ಐಸ್ ಫ್ಯಾಕ್ಟರಿ ಇರಲಿ, ಕೂಲ್, ರಿಲ್ಯಾಕ್ಸ್. ಈಗ ಬನ್ನಿ, ಹಣೆಯ ನಡುವೆ ನಕ್ಷತ್ರದಂತೆ ಹೊಳೆಯುತ್ತಿರುವಂತಹ ಅನಾತ್ಮ ಚೈತನ್ಯ ಬೆಳಕಿನ ಬಿಂದು, ಎನರ್ಜಿ ಪಾಯಿಂಟ್, ಪಾಯಿಂಟ್ ಆಫ್ ಲೈಟ್. ಈ ನನ್ನ ಸ್ವರಾಜ್ಯ, ನನ್ನ ಸೈನಿಕರು,
ನನ್ನ ಆಜ್ಞೆಯಾನುಸಾರ ಸತ್ಕರ್ಮ, ಸದ್ವಿಚಾರ, ಸದಾಚಾರಗಳಿಗೆ ಸಹಯೋಗ ಕೊಡುವಂತಹ, ಸದಾ ಸಿದ್ಧ ಇರುವಂತಹ ಸೇನೆ ಈ ಕರ್ಮೇಂದ್ರಿಯಗಳು. ನಾನಾತ್ಮ ಅವುಗಳಿಗೆ ರಾಜ. ಈಗ ನಾನಾತ್ಮ ರಾಜನಿಗೆ ಈ ಶರೀರ ಅರಮನೆ. ಅದೇ ಸ್ಥಿತಿಯಲ್ಲಿದ್ದು ಇಡೀ ದಿನ ಪರಮಾತ್ಮನ ನೆನಪಿನಲ್ಲಿ ಈ ಸೇವಕರಿಂದ, ಸೈನಿಕರಿಂದ ಕೆಲಸವನ್ನು ತಗೊಳ್ತಾ ನಾನಾತ್ಮ ಸಂಪೂರ್ಣ ಡಿಟ್ಯಾಚ್ ಆಗಿರೋಣ. 2 ಕೈ ಬೆರಳು, ಕಾಲು ಬೆರಳುಗಳನ್ನು ಮೂವ್ ಮಾಡೋಣ. ನಿಧಾನವಾಗಿ 2 ಕಾಲುಗಳನ್ನು ಜೋಡಿಸಿ ಎಡಗೈಯನ್ನು ಮೇಲ್ಭಾಗಕ್ಕೆ ಚಚ್ಚಿ ಎಡಭಾಗಕ್ಕೆ ಹೊರಳಿ ಶರೀರವನ್ನು ನೇರ ಮಾಡಿ ಮಲಗೋಣ. ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ. ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಈಗ ನಿಧಾನವಾಗಿ ಕೈಗಳನ್ನು ಮೇಲೆತ್ತೋಣ. ಪೂರಕ ಹಂತ ಹಂತವಾಗಿ ರೇಚಕ ಮಾಡ್ತಾ ನಾವು ಫೋರ್ಸ್ಫುಲಿ ಉಸಿರನ್ನು ಹೊರ ಹಾಕೋಣ ಮೂಗಿನಿಂದ. ಕಣ್ಣುಗಳನ್ನು ಮುಚ್ಚಿರಿ. ರೆಡಿ, ಹ್ಯಾಂಡ್ಸ್ ಅಪ್, ಪೂರಕ್, ಸ್ಟಾರ್ಟ್. ಭಸ್ತ್ರಿಕಾ ಪ್ರಾಣಾಯಾಮ. ಇದರಿಂದಲೂ ಸಹ ನಾಭಿಯ ಸುತ್ತ ಇರುವಂಥ ಆರ್ಗನ್ಸ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಅದನ್ನು ದೂರ ಮಾಡಿಕೊಳ್ಬೋದು. ನೆಕ್ಸ್ಟ್ ನಾವು ಮಾಡೋಣ ಭ್ರಾಮರಿ ಪ್ರಾಣಾಯಾಮ. ಇವತ್ತು ಷಣ್ಮುಖಿ ಮುದ್ರೆಯಲ್ಲಿ ಮಾಡೋಣ. ಕೈಗಳನ್ನು ಕರೆಕ್ಟ್ ಪ್ಲೇಸ್ ಮಾಡೋಣ. ಕಿರು ಬೆರಳು ಗದ್ದದ ಮೇಲೆ, ನೆಕ್ಸ್ಟ್ ರಿಂಗ್ ಫಿಂಗರ್ ಮೇಲ್ದೊಡ್ಡಿಯ ಮೇಲೆ, ಮಧ್ಯದ ಬೆರಳು ಮಿಡಲ್ ಫಿಂಗರ್ ಮೂಗಿನ ಮೇಲೆ, ಇಂಡೆಕ್ಸ್ ಫಿಂಗರ್ ತೋರ್ಬೆರಳು ಕಣ್ಣಿನ ರೆಪ್ಪೆಯ ಮೇಲೆ. ಹೆಬ್ಬೆರಳಿನಿಂದ ಕಿವಿಗಳನ್ನು ಲಘುವಾಗಿ ಮುಚ್ಚಿ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡುವಾಗ ಕಾರ, ಜೇಂಕಾರ, ದುಂಬಿಯಂತೆ. ರೆಡಿ, ಪೂರಕ್. ರಿಲ್ಯಾಕ್ಸ್. ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ದೀರ್ಘ ಉಸಿರಾಟ. ಮೆದುಳಿನ ಭಾಗದಲ್ಲಿ ನವಿರಾದ ಒಂದು ಮಸಾಜ್ ಆಗಿರೋದನ್ನು ಗಮನಿಸ್ತಾ ಭ್ರಾಮರಿ ಪ್ರಾಣಾಯಾಮ ಬಹಳ ಇಂಪಾರ್ಟೆಂಟ್. ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು. ನಿದ್ರಾಹೀನತೆ, ಯಾರಿಗೆ ನಿದ್ರೆ ಬರ್ತಾ ಇರೋದಿಲ್ಲ ಅವರು ಸಹ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿದ್ರೆಯನ್ನು ನಾವು ವಾಪಸ್ ಪಡ್ಕೊಳ್ಬೋದು. ನೆಕ್ಸ್ಟ್ ನಾವು
ಮುಕ್ತಾಯ ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಮುದ್ರ. ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘ ಪೂರಕ ಮಾಡೋಣ. 3 ಬಾರಿ ಓಂಕಾರ ಮುಕ್ತಾಯ ಪ್ರಾರ್ಥನೆ. ರೆಡಿ? ಪೂರಕ್. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. भो नमन. वापस rub your palms gently. Touch your eyes, face, and neck region. Open your eyes slowly. ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಕ್ರಮೇಣವಾಗಿ ಅಭ್ಯಾಸ ಮಾಡ್ತಾ ನೋಡ್ತಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ಮತ್ತು ಕೆಲವರು ಹೇಳಿದರೆ ಮತ್ತು ಶರೀರಕ್ಕೂ ಮತ್ತು ಮನಸ್ಸಿಗೂ ಎರಡಕ್ಕೂ ಸಹ ವ್ಯಾಯಾಮ, ಆಸನಗಳು, ಪ್ರಾಣಾಯಾಮ, ಧ್ಯಾನ ಇದು ಕಂಪ್ಲೀಟ್ ನಮ್ಮನ್ನು ಚೇಂಜ್ ಮಾಡಿದೆ. ಅಂದರೆ ಕಂಪ್ಲೀಟ್ ನಮ್ಮ ಡೈಲಿ ರೊಟೀನ್ ಎಷ್ಟು ಟೆನ್ಷನಿಂದ ಸ್ಟಾರ್ಟ್ ಆಗ್ತಾ ಇತ್ತು, ಈಗ ಈ ಒಂದು ಶಿಬಿರದಿಂದ ನಾವು ಬಹಳಷ್ಟು ಚೇಂಜ್ ಆಗಿದ್ದೀವಿ. ಬಹಳ ಕಾಮಾಗಿ ನಮ್ಮ ಕೆಲಸಗಳು ನಡೀತಾ ಇದೆ, ಬಹಳ ಸ್ಮೂತಾಗಿ ಹೋಗ್ತಾ ಇದೆ ನಮ್ಮ ಕಾರ್ಯಗಳೆಲ್ಲ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕ್ರಮೇಣ ಇದರ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ನಿಮ್ಮ ಶರೀರದ ಶಕ್ತಿನೂ ಹೆಚ್ಚಾಗುತ್ತೆ, ಮಾನಸಿಕ ನಾವು ಸದೃಢ ಆಗ್ತೀವಿ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಗಳನ್ನು ದಿನನಿತ್ಯದ ಡೈಲಿ ನಾವು ಮಾಡುವಂತಹ ರೊಟೀನ್ ಕೆಲಸಗಳನ್ನು ಈ ಯೋಗಾಭ್ಯಾಸ ಧ್ಯಾನದಿಂದ ನಾವು ಸ್ಟಾರ್ಟ್ ಮಾಡೋಣ. ಒಳ್ಳೆಯ ಆರಂಭ ಅರ್ಧ ಕೆಲಸ ಮುಗಿದ ಹಾಗೆ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿನಿತ್ಯದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ, ಯೋಗಾಭ್ಯಾಸವನ್ನು ಕ್ರಮೇಣವಾಗಿ ಮಾಡೋಣ. ಈಗ ನೆಕ್ಸ್ಟ್ ಸಹಜ ರಾಜಯೋಗ ಸೆಷನ್ಗೆ ನಾವೆಲ್ಲರೂ ಸಿದ್ಧರಾಗಿ ಕೂತ್ಕೊಳ್ಳೋಣ. ಮೆಡಿಟೇಷನ್ ಕಲಿಯೋಣ. ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಆತ್ಮದ ಪರಿಪೂರ್ಣವಾದಂತಹ ಜ್ಞಾನವನ್ನು ಪಡ್ಕೋಬೇಕು ನಾವು. ಅಂದರೆ ಆತ್ಮದ ರೂಪ ಗೊತ್ತಾಯಿತು, ಗುಣ ಗೊತ್ತಾಯಿತು, ಮನಸ್ಸು ಬುದ್ಧಿ ಸಂಸ್ಕಾರ ಹೇಗಿದೆ ಅಂತ ಗೊತ್ತಾಯಿತು, ಆತ್ಮನ ಮನೆ ಗೊತ್ತಾಯಿತು, ಆತ್ಮನ ತಂದೆ ಗೊತ್ತಾಯಿತು. ಇನ್ನೊಂದು ಪ್ರಶ್ನೆ, ಆತ್ಮ ಪುನರ್ಜನ್ಮದಲ್ಲಿ ಹೇಗೆ ಬರ್ತದೆ? ಪುನರಪಿ ಜನನಂ ಪುನರಪಿ ಮರಣಂ. ಪುನರ್ 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 ಆತ್ಮ ಜನನ ಮರಣ ಚಕ್ರದಲ್ಲಿ ಬರ್ತದೆ. ದೇಹವನ್ನು ತಗೊಂಡ್ರೆ ಜನ್ಮ ಅಂತೀವಿ, ದೇಹವನ್ನು ಬಿಟ್ಟು ಬಿಟ್ಟರೆ ಆತ್ಮ, ಅದಕ್ಕೆ ಮರಣ ಅಂತೀವಿ. ಜನನ ಮರಣ ಚಕ್ರದಲ್ಲಿ ಸುತ್ತುವವನು ಆತ್ಮಜ್ಯೋತಿ. ಅದಕ್ಕೆ ಮಾತ್ರ ವಿನಾಶ ಇಲ್ಲ. ಸಾಮಾನ್ಯವಾಗಿ ನಮ್ಮ ಆಡು ಮಾತಿನಲ್ಲಿ ಸಹ ಈ ಮಾತಿದೆ, ಆಡು ಭಾಷೆಯಲ್ಲಿ. ಏನಾರು ಕಷ್ಟ ಬಂದ ಕೂಡಲೇ ಯಾವ ಜನ್ಮದ ಕರ್ಮಪ್ಪ ಇದು,
ಹಾಗಾದರೆ ಯಾವುದೋ ಜನ್ಮದ್ದು ಕರ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತದೆ. ಈ ಜನ್ಮದಲ್ಲಿ ನಾವು ತಗೊಂಡು ಬರ್ತೀವಿ ಅದನ್ನು. ಹಾಗಾದರೆ ಜನ್ಮದಿಂದ ಜನ್ಮಕ್ಕೆ ನಾವು ಎತ್ಕೊಂಡು ಹೋಗುವಂಥದ್ದು ಏನು? ಸಂಸ್ಕಾರ ಎತ್ಕೊಂಡು ಹೋಗ್ತೀವಿ. ಹಿಂದೆ ಜನ್ಮ ಇತ್ತು ನಮಗೆ, ಆ ಜನ್ಮದಲ್ಲಿ ಏನೋ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ನನ್ನ ಭಾಗ್ಯ ಈ ಜನ್ಮದಲ್ಲಿ ಸಿಕ್ತು. ಆ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ದೀನಿ, ಯಾವ ಕರ್ಮ ಮಾಡಿ ಹುಟ್ಟಿದ್ದೀನಪ್ಪ, ಆ ಕರ್ಮ ಹೊತ್ಕೊಂಬಂದು ಇಲ್ಲಿ ಒದ್ದಾಡ್ತೀವಿ. ಅಂದರೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ತಗೊಳ್ತದೆ. ಆತ್ಮಕ್ಕೆ ಪುನರ್ಜನ್ಮ ಇದೆ. ಇದರಲ್ಲಿ ಎಷ್ಟೋ ಕೆಲವು ಪ್ರಶ್ನೆಗಳು ಇದೆ. ತಮಗೀಗಾಗಲೇ ಗೊತ್ತಿದೆ, ಸಸ್ಯಗಳಲ್ಲಿ ಲಿವಿಂಗ್ ಸೆಲ್ಸ್ ಇದೆ, ಜೀವ ಕಣಗಳಿವೆ, ಆದರೆ ಆತ್ಮ ಇಲ್ಲ. ಒಂದು ಹಂದಿ ಹತ್ತಿರ 4-5 ಮರಿಗಳಿವೆ. ಒಂದು ಮರಿ ಎತ್ಕೊಂಡು ಬಂದರೆ ಹಂದಿ ಗುರ್ರ ಅಂತದೆ, ತಾಯಿ ಹಂದಿ. ಒಂದು ಮರದ ಕೆಳಗಡೆ ಎಷ್ಟೋ ಬೀಜ ಬಿದ್ದು ಗಿಡಗಳು ಬೆಳೆದಿವೆ, ಸಸ್ಯಗಳು. ಆ ಸಣ್ಣ ಸಣ್ಣ 4 ಗಿಡವನ್ನು ನಾನು ಕಿತ್ಕೊಂಡ್ಬರ್ತೀನಿ, ತಾಯಿ ಮರ ಗುರ್ರ ಅನ್ನಂಗಿಲ್ಲ. ಯಾಕೆಂದರೆ ಅಲ್ಲಿ ಆತ್ಮ ಇಲ್ಲ. ಆತ್ಮ ಇಲ್ಲ ಅಂದರೆ ಜೀವ ಇಲ್ಲ ಅಂತ ಅರ್ಥ ಅಲ್ಲ. ಜೀವ ಕಣಗಳಿಂದ ಮಾಡಲ್ಪಟ್ಟಂಥ ವಸ್ತು. ಅಲ್ಲಿ ಬೆಳವಣಿಗೆ ಇದೆ, ಫಲ ಕೊಡ್ತದೆ, ಪುಷ್ಪ ಕೊಡ್ತದೆ, ಅದು ಜೀವ. ಒಂದು ವೇಳೆ ಮರ ಕಡಿದು ಫರ್ನಿಚರ್ ಮಾಡಿದರೆ ಅದು ಜಡ, ಲಿವಿಂಗ್ ಸೆಲ್ಸ್ ಎಲ್ಲ ಡೆಡ್ ಆಗಿರ್ತದೆ. ಆದರೆ ಪ್ರಾಣಿ ವರ್ಗದಲ್ಲಿ ಆತ್ಮ ಇದೆ, ಜೀವಾತ್ಮ. ಜೀವ ಕಣಗಳಿಂದ ಮಾಡಲ್ಪಟ್ಟಂತಹ ಶರೀರದೊಳಗೆ ಆತ್ಮ ಇದೆ. ಅದರಲ್ಲಿ ಥಿಂಕಿಂಗ್ ಪವರ್ ಇದೆ, ಜಡ್ಜ್ಮೆಂಟ್ ಪವರ್ ಇದೆ, ಸಂಸ್ಕಾರ ಶಕ್ತಿ ಇದೆ. ಆತ್ಮಜ್ಯೋತಿ ಅದು ಅವಿನಾಶಿ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ. ಒಂದು ಬಟ್ಟೆ ಹಳೆಯದಾದ ಕೂಡಲೇ ಅದನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸುವವನು ಆತ್ಮಜ್ಯೋತಿ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋದಾಗ ಆತ್ಮ ತಾನು ಮಾಡಿದ ಕರ್ಮದ ಸಂಸ್ಕಾರವನ್ನು ಎತ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತದೆ. ಬೇರೆ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಕಟ್ಟಿದ ಮನೆ ನಮ್ಮ ಜೊತೆಗೆ ಬರೋದಿಲ್ಲ. ನನ್ನವರು ಅಂತ ನಂಬಿದಂಥ ಸಂಬಂಧಿಕರು ನಮ್ಮ ಜೊತೆಗೆ ಬರೋದಿಲ್ಲ. ನನ್ನ ಹೆಸರಲ್ಲಿರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಜೊತೆಗೆ ಬರೋದಿಲ್ಲ. ಆದರೆ ನಾನು ಈ ಜನ್ಮದಲ್ಲಿ ಮಾಡಿದ ಪಾಪಕರ್ಮ ಮತ್ತು ಪುಣ್ಯಕರ್ಮದ ಫಲ ಅದು ಆತ್ಮನ ಜೊತೆಗೇ ಇರ್ತದೆ. ಅದನ್ನು ಎತ್ಕೊಂಡು ಹೋಗಿ ಅದಕ್ಕೆ ತಕ್ಕಂತೆ ಜನ್ಮ ತಗೊಳ್ತೀವಿ. ಜೈಸ ಕರ್ಮ ವೈಸ ಛನ್. ಒಬ್ಬನಿಗೆ 3 ಜನ ಗೆಳೆಯರಿದ್ದರು. ನಿಮ್ಗೆ ಗೊತ್ತಿದೆ, ಯಾವುದೇ ಸಮಯದಲ್ಲಿ ಎಮರ್ಜೆನ್ಸಿ ಸಹಾಯ ಮಾಡೋರು ಗೆಳೆಯರು. ಅವನಿಗೆ ಸಹಾಯ ಮಾಡ್ತಾರೆ. ಹಾಗೆ ನಿಮ್ಮೆಲ್ಲರಿಗೂ ಸಹಿತ 3 ಜನ ಗೆಳೆಯರಿದ್ದಾರೆ. ಆ ವ್ಯಕ್ತಿಗೆ 3 ಜನ ಗೆಳೆಯರಿದ್ದಾಗ ಅವನು ಸಹಾಯ ಕೇಳ್ತಾನೆ ಗೆಳೆಯರ ಹತ್ರ. ಮೊದಲನೇ ಗೆಳೆಯನ ಹತ್ರ ಹೇಳ್ತಾನೆ, ನೋಡಪ್ಪ, ಇಂಥ ಒಂದು ಕೋರ್ಟ್ ಕೇಸ್ ಬಂದಿದೆ, ನೀನು ಅಲ್ಲಿ ಬಂದು ನನಗೆ ಸಹಾಯ ಮಾಡಬೇಕು, ಸಾಕ್ಷಿ ಹೇಳಬೇಕು ಅಂತಾನೆ. ಮೊದಲನೇ ಗೆಳೆಯ ಹೇಳ್ತಾನೆ, ಇಲ್ಲ, ನಾನು 1-2 ಜನ ಮುಂದೆ ಬರೋಂಗಿಲ್ಲ ಅಂತಾನೆ. ಎರಡನೇ ಗೆಳೆಯನ ಹತ್ರ ಹೋಗ್ತಾನೆ. ಅವನು ಹೇಳ್ತಾನೆ, ಆಯಿತು, ನಾನು ಕೋರ್ಟಿನ ಬಾಗಿಲ ತನಕ ಬರ್ತೀನಿ, ಒಳಗಡೆ ಬರೋಂಗಿಲ್ಲ ಅಂತಾನೆ. ಅದು ಪ್ರಯೋಜನ ಇಲ್ಲ. 3ನೇ ಗೆಳೆಯನ ಹತ್ರ ಹೋಗ್ತಾನೆ. ಅವನು ಹೇಳ್ತಾನೆ, ಆಯಿತು, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ಬರ್ತೀನಿ,
ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ಸಾಕ್ಷಿ ಹೇಳ್ತೀನಿ. ಹಾಗೆಯೇ ನಿಮ್ಮೆಲ್ಲರ ಜೀವನದಲ್ಲಿ 3 ಜನ ಗೆಳೆಯರಿದ್ದಾರೆ. ಪ್ರತಿಯೊಬ್ಬರು ಒಂದು ದಿನ ಭಗವಂತನ ಕೋರ್ಟಿಗೆ ಹೋಗಲೇಬೇಕಾಗ್ತದೆ. ಸಾಯುವಾಗ ನೋಡಿ, ಮೊದಲನೇ ಗೆಳೆಯನ ಹತ್ರ ಹೋಗಿ ನಾನೀಗ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ಅಂತ ಕೇಳಿ. ಮೊದಲನೇ ಗೆಳೆಯ ಯಾವುದು? ಬದುಕಿದ್ದಾಗ ಜಾಸ್ತಿ ಸಮಯ ಯಾವುದಕ್ಕೋಸ್ಕರ ಕೊಟ್ಟಿದ್ದೀವೋ, ಜಾಸ್ತಿ ಶ್ರಮ ಯಾವುದಕ್ಕೋಸ್ಕರ ಕೊಟ್ಟಿವೋ ಅದು ಮೊದಲನೇ ಗೆಳೆಯ. ಕಟ್ಟಿದ ಮನೆ, ಆಸ್ತಿ, ಹೊಲ, ಬ್ಯಾಂಕ್ ಬ್ಯಾಲೆನ್ಸ್, ಇದು ಒಂದೇ ಹೆಜ್ಜೆನೂ ಮುಂದೆ ಬರೋಂಗಿಲ್ಲ. ಈ ಮೊದಲನೇ ಗೆಳೆಯ ಮೋಸಗಾರ. ಎರಡನೇ ಗೆಳೆಯ ಇದ್ದಾರೆ. ಯಾರಂದರೆ ನೀವೆಲ್ಲ ಮಿತ್ರ ಸಂಬಂಧಿಕರು. ಹಾಂ, ಎಲ್ಲಿ ತನಕ ಹೋಗ್ತೀವಿ ನಾವು? ಸ್ಮಶಾನ ತನಕ ಹೋಗ್ಬೋದು, ಕೋರ್ಟ್ ಬಾಗಿಲು ತನಕ ಹೋಗ್ಬೋದು. ಮುಂದಕ್ಕೆ ಯಾರು ಕಂಪೆನಿ ಕೊಡುವುದಿಲ್ಲ. ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ನೀವ್ಯಾರು ಬರ್ತೀರಾ ಕೇಳಿ, ಯಾರು ಕಂಪೆನಿ ಕೊಡೋಂಗಿಲ್ಲ. ಎರಡನೇ ಗೆಳೆಯರು ಸಹ ಮೋಸಗಾರರೇ. ಆದರೆ 3ನೇ ಗೆಳೆಯ ಇದ್ದಾನೆ, ಅದು ನಾವು ಮಾಡಿದ ಕರ್ಮಫಲ. ಅದು ನಮ್ಮ ಜೊತೆಗೇ ಇರ್ತದೆ. ನಾವು ಮಾಡಿದ ಪುಣ್ಯಕರ್ಮದ ಫಲ, ಪಾಪಕರ್ಮದ ಫಲ ನಮ್ಮ ಜೊತೆಗೆ ಇರ್ತದೆ. ಯಾರು ಸಹ ನಾನು ಪಾಪಾತ್ಮನಾಗಿ ಸಾಯಬೇಕಂತ ಬಯಸೋದಿಲ್ಲ, ಪುಣ್ಯಾತ್ಮರಾಗಿ ಸಾಯಬೇಕು ನಾವು ಅನ್ನುವಂಥದ್ದು ಸಂಕಲ್ಪ ಇರ್ತದೆ ಆತ್ಮಕ್ಕೆ. ಆ ಪುಣ್ಯಕರ್ಮ ನಾವು ಮುಂದಕ್ಕೆ ಸಂಸ್ಕಾರ ರೂಪದಲ್ಲಿ ಆತ್ಮ ಎತ್ಕೊಂಡು ಹೋಗ್ತದೆ. ಆ ಸಂಸ್ಕಾರಕ್ಕೆ ತಕ್ಕಂತೆ ಜನ್ಮ ತಗೊಳ್ತೀವಿ. ಆ ಸಂಸ್ಕಾರಕ್ಕೆ ತಕ್ಕಂತೆ ಶರೀರ ಸಿಗ್ತದೆ. ಈಗ ನೋಡಿ, ಆಯಾ ವರ್ಗದ ಆತ್ಮಗಳಿಗೆ ಆಯಾ ವರ್ಗದ ಶರೀರ ಸಿಗ್ತದೆ. ಆಯಾ ವರ್ಗದ ಆತ್ಮಗಳಿಗೆ ಆಯಾ ವರ್ಗದ ಶರೀರ ಸಿಗ್ತದೆ. ಇದು ಅಭೌತಿಕ ವಿಜ್ಞಾನ, ಇದು ಅದೃಶ್ಯ ವಿಜ್ಞಾನ. ನಾಯ ವರ್ಗದ ಆತ್ಮಗಳಿಗೆ ನಾಯ ವರ್ಗದಲ್ಲೇ ಜನ್ಮ ತಗೊಳ್ತಾರೆ. ಪ್ರಾಣಿಗಳು ಹುಲಿಯಾಗಿಯೇ ಜನ್ಮ ತಗೊಳ್ತದೆ. ಮನುಷ್ಯನಾಗಿಯೇ ಜನ್ಮ ತಗೊಳ್ತಾನೆ. ಆಯಾ ವರ್ಗದ ಆತ್ಮಗಳಿಗೆ ಆಯಾ ವರ್ಗದ ಶರೀರವೇ ಪ್ರಾಪ್ತಿಯಾಗ್ತದೆ. ನಿಜವಾಗಿ ನೋಡಲಿಕ್ಕೆ ಹೋದರೆ ಮಾನವನ ಪ್ರತಿ ವರ್ತನೆಗೆ ಆತ್ಮನ ಸಂಸ್ಕಾರವೇ ಕಾರಣ. ನಮ್ಮ ಬಿಹೇವಿಯರಿಗೆ ಆತ್ಮನಲ್ಲಿರುವಂತಹ ಸಂಸ್ಕಾರವೇ ಕಾರಣ. ಪ್ರಾಣಿ ಶರೀರದಲ್ಲಿ ಪ್ರಾಣಿ ಆತ್ಮಗಳು ಅಲ್ವಾ? ಪ್ರಾಣಿ ಶರೀರದಲ್ಲಿ ಪ್ರಾಣಿ ಆತ್ಮಗಳು ಪ್ರಾಣಿಗಳಾಗಿಯೇ ಜನ್ಮ ತಗೊಳ್ತವೆ. ಪ್ರಾಣಿ ಆತ್ಮದಲ್ಲಿ ಏನು ಸಂಸ್ಕಾರ ಉಂಟೋ ಆ ಸಂಸ್ಕಾರಕ್ಕೆ ತಕ್ಕಂತೆ ಅದೇ ಪ್ರಾಣಿಯಾಗಿ ಜನ್ಮ ತಗೊಳ್ತದೆ. ಅದರಲ್ಲೊಂದು ಸಂಸ್ಕಾರ ಇದೆ. ಆ ಸಂಸ್ಕಾರ ಎತ್ಕೊಂಡು ಹೋಗ್ತವೆ, ಮತ್ತೆ ನಾಯಿಯಾಗಿಯೇ ಹುಡ್ತವೆ. ಆ ಸಂಸ್ಕಾರಕ್ಕೆ ತಕ್ಕಂತೆ ಬಿಹೇವಿಯರ್ ಇರ್ತದೆ. ಆದರೆ ಕೆಲವರಿಗೆ ಪ್ರಶ್ನೆ ಏನಂದರೆ, ಮನುಷ್ಯ ಪಾಪಕರ್ಮ ಮಾಡಿದರೆ ನಾಯಿಯಾಗಿ ಹುಡ್ತಾನೆ, ಹಂದಿಯಾಗಿ ಹುಡ್ತಾನೆ, ಅಥವಾ ಕತ್ತೆಯಾಗಿ ಹುಡ್ತಾನೆ ಅಂತ ಕೆಲವರು ಹೀಗೆ ಹೇಳೋದಿದೆ. ಆದರೆ ಒಂದು ಸತ್ಯ, ಆತ್ಮಜ್ಯೋತಿ ಮನುಷ್ಯ ಶರೀರದಲ್ಲಿ ಮಾನವನ ಸಂಸ್ಕಾರವನ್ನು ತುಂಬಿಕೊಂಡು ನಾವು ಹೋಗ್ತೀವಿ, ಮತ್ತು ಮಾನವರಾತ್ಮಗೆ ಹುಡ್ತೀವಿ. ಕೆಲವೊಮ್ಮೆ ಮನುಷ್ಯನಾಗಿ ಹುಟ್ಟಿ ಪ್ರಾಣಿಗಳಂತೆ ವರ್ತಿಸ್ತಾನೆ. ಕೆಲವು ಪ್ರಾಣಿಗಳನ್ನು ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತೀವಿ ನಾವು. ಹಾಗೆ ಮನುಷ್ಯ ಕಳ್ಳತನ ಮಾಡ್ತಾನೆ, ಪೊಲೀಸರು ಬರ್ತಾರೆ, ಬೆಡಿ ಹಾಕಿ ಎಳ್ಕೊಂಡು ಹೋಗ್ತಾರೆ. ಆ ಪ್ರಾಣಿಯನ್ನು ಕೆಲವೊಮ್ಮೆ ಸುತ್ತ ಬೇಲಿ ಹಾಕಿ ಒಂದು ಕೋಟೆ ಕಟ್ಟಿ ಅದರೊಳಗೆ ಪ್ರಾಣಿಯನ್ನು ಬೆಳೆಸ್ತಾರೆ. ದೊಡ್ಡಿಯಲ್ಲಿ ಕೂಡಿ ಹಾಕ್ತಾರೆ ಪ್ರಾಣಿಯನ್ನು. ಇವನು ಕಳ್ಳತನ ಮಾಡ್ತಾನೆ, ಜೈಲ್ ಎನ್ನುವಂಥ ದೊಡ್ಡಿಯಲ್ಲಿ ಅವನನ್ನು ಕೂಡಿ ಹಾಕ್ತಾರೆ.
ಅಲ್ವಾ? ಇವನು ಎತ್ತು ಅಥವಾ ಮೇಕೆ ಅದರಂಗೆ ಹುಟ್ಟದೇ ಇರ್ಬೋದು, ಆದರೆ ಅದರಂಗೆನೆ ಕೂಡಿ ಹಾಕ್ತಾರೆ, ಅದರಂಗೆನೆ ಹಗ್ಗ ಹಾಕೊಂಡು ಹೇಳ್ಕೊಂಡು ಹೋಗ್ತಾರೆ. ಅದೇ ರೀತಿ ಮನೆಯಿಂದ ಮನೆಗೆ ಅನ್ನ ಬೇಡ್ಕೊಂಡು ಭಿಕ್ಷುಕರು ಬರ್ತಾರೆ. ಮನುಷ್ಯನಾಗಿ ಹುಡ್ತಾನೆ, ಆದರೆ ನಾಯಿಯ ಹಾಗೆ ಏನು ಮಾಡ್ತಾನೆ, ನಾಲಿಗೆ ಹಿಂಗೆ ಮಾಡ್ಕೊಂಡು ನಾಲಿಗೆ ಏನು ಜೊಲ್ಲು ರಸ ಸುರಿಸ್ತಾ ನಾಯಿ ಅನ್ನಕ್ಕೋಸ್ಕರ ಹೆಂಗೆ ನಿಲ್ತದೋ, ಈ ಮನುಷ್ಯನು ನಾಯಿ ಹೆಂಗೆ ಹುಟ್ಟಂಗಿಲ್ಲ, ಅದರ ಹಂಗೇನೆ ಕೆಲಸ ಮಾಡ್ತಾನೆ. ನಾಯಿ ಹಂಗೇನೆ ಒಬ್ರಿಗೊಬ್ರು ಬೊಗಳ್ತಾನೆ. ನಾಯಿಗೆ ಹುಟ್ಟಂಗಿಲ್ಲ, ನಾಯಿ ಸಮಾನ ಜೀವನ ಸಾಗಿಸ್ತಾನೆ. ಒಂದ್ಸರಿ ನಾವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಫಸ್ಟ್ ಮಳೆ ಬಂದದ್ದು, ಎಲ್ಲ ಗಲೀಜು ಸೇರಿ ಒಂದು ಕಡೆ ಜಮಾಗಿದೆ. ಒಂದು ಕಡೆ ಜಮಾಗಿದೆ, ನೀರು, ಕೆಸರು ಗಲೀಜು ನೀರು. ಒಬ್ಬ ಹುಚ್ಚ ಬಂದ, ಆ ಗಲೀಜು ನೀರಿಗೆ ತನ್ನ ಬಟ್ಟೆಯನ್ನು ಹಾಕಿದ. ಆ ನೀರಿನಿಂದ ಮೈಯ ಮೇಲೆ ನೀರು ಹಾಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟ. ಹಂದಿಯಾಗಿ ಹುಟ್ಟಂಗಿಲ್ಲ, ಹಂದಿ ಸಮಾನ ಜೀವನ ಸಾಗಿಸ್ತಾರೆ. ಹುಲಿಯಾಗಿ ಮನುಷ್ಯ ಹುಟ್ಟಂಗಿಲ್ಲ, ಹುಲಿಯ ಹಂಗೇನೆ ಮಾಂಸ ಭಕ್ಷಣೆ ಮಾಡ್ತಾನೆ. ಮಂಗನಾಗಿ ಹುಟ್ಟಂಗಿಲ್ಲ, ಮಂಗನಂತೆಯೇ ಮಕ್ಕಳ ಮೇಲೆ ಮೋಹದಿಂದ ಅಂಟ್ಕೊಂಡಿರ್ತಾನೆ. ತಮ್ಗೊತ್ತಿದೆ, ಮಂಗ ಅದರ ಮರಿ ಸತ್ತೋಗ್ಬಿಟ್ರೆ 3-4 ದಿನ ಹೆಣವನ್ನು ಹೊಟ್ಟೆ ಅಡಿಯಲ್ಲೇ ಕಟ್ಕೊಂಡು ಅಡ್ಡಾಡ್ತದಂತೆ, ಮೋಹ. ಅಂದರೆ ಮನುಷ್ಯನಾಗಿಯೇ ಹುಡ್ತಾನೆ, ಆದರೆ ಪ್ರಾಣಿಯ ಸಮಾನ ಜೀವನ ಸಾಗಿಸ್ತಾನೆ. ಅವನು ಮಾಡಿದಂಥ ಕರ್ಮಕ್ಕೆ ತಕ್ಕಂತೆ, ಅವನು ಮಾಡಿದ ಕರ್ಮದ ಫಲಿತಾಂಶವಾಗಿ ಸಂಸ್ಕಾರಕ್ಕೆ ತಕ್ಕಂತೆ ಅವನು ಜನ್ಮ ತಗೊಳ್ತಾನೆ. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪ್ರಾಣಿಯ ಸಮಾನ ಜೀವನ ಸಾಗಿಸ್ತಾನೆ ವಿನಃ ಮನುಷ್ಯ ಪ್ರಾಣಿಯಾಗಿ ಜನ್ಮ ತಗೊಳ್ಳೋದಿಲ್ಲ. ಪ್ರಾಣಿಯಂತೆ ಜೀವನ ಸಾಗಿಸ್ಬೋದು, ಪ್ರಾಣಿಯಂತೆ ಬಿಹೇವ್ ಮಾಡ್ಬೋದು. ಮನುಷ್ಯನಾಗಿಯೇ ಜನ್ಮ ತಗೊಳ್ತಾನೆ. ಹಾಗಾದರೆ ಈ ಜನ್ಮದಲ್ಲಿ ನಾವು ಏನು ಕರ್ಮ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾವು ಏನಾಗ್ತೀವಿ? ಇದು ಸಹ ಕರ್ಮಕ್ಕೆ ತಕ್ಕಂತೆ ಜನ್ಮ. ಈ ಜನ್ಮದಲ್ಲಿ ಬಡಬಗ್ಗರಿಗೆ ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗಿ ಜನ್ಮ ತಗೋತೀವಿ. ಈ ಜನ್ಮದಲ್ಲಿ ವೈದ್ಯರಾಗಿ ಅನೇಕ ರೋಗಿಗಳ ಸೇವೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಆರೋಗ್ಯವಂತರಾಗಿ ಜನ್ಮ ತಗೊಳ್ತೀವಿ. ಈ ಜನ್ಮದಲ್ಲಿ ನಾವು ಶಿಕ್ಷಣವನ್ನು, ವಿದ್ಯೆಯನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ವಿದ್ಯಾವಂತರಾಗಿ ಜನ್ಮ ತಗೋತೀವಿ. ಒಂದು ಮನೆತನದಲ್ಲಿ ಹುಟ್ಟಿ ಅತ್ಯಂತ ಒಳ್ಳೆ ಬುದ್ಧಿವಂತ ವಿದ್ಯಾವಂತರಾಗಿ ನಾವು ಬೆಳೀತಾ ಹೋಗ್ತೀವಿ. ಒಂದು ವೇಳೆ ಈ ಜನ್ಮದಲ್ಲಿ ಮತ್ತೊಬ್ಬರ ಕಾಲನ್ನು ಕಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವಾಗಲೇ ಕಾಲಿರಂಗಿಲ್ಲ. ಈ ಜನ್ಮದಲ್ಲಿ, ಮುಂದಿನ ಜನ್ಮನೂ ಬೇಕಂತಿಲ್ಲ, ಕೆಲವೆಲ್ಲ ಈ ಜನ್ಮದಲ್ಲಿ ಕಳ್ಳತನ ಮಾಡಿದರೆ ಇದೇ ಜನ್ಮದಲ್ಲಿ ಏನಿದೆ? ಜೈಲು ಶಿಕ್ಷೆ ಇದೆ. ಕರ್ಮಕ್ಕೆ ತಕ್ಕಂತೆ ಜನ್ಮ. ನೋಡಿ, ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. ವರ್ತಮಾನ ಸಮಯದ ನಮ್ಮ ಜೀವನ ಅತ್ಯಮೂಲ್ಯ. ಈ ಆತ್ಮನಿಗೆ ಈಶ್ವರ್ಯ ವಿಶ್ವವಿದ್ಯಾಲಯ ದೇವತಾ ಸಂಸ್ಕಾರವನ್ನು ತುಂಬುವ ಶಿಕ್ಷಣ ಕೊಡ್ತಾ ಇದೆ. ದೇವತಾ ಸಂಸ್ಕಾರ, ಡಿವೈನ್ ಕ್ವಾಲಿಫಿಕೇಶನ್. ದೇವತೆಗಳನ್ನು ನೋಡಿದ ಕೂಡಲೇ ಎಲ್ಲರಿಗೂ ಕೈ ಮುಗಿಬೇಕನ್ನಿಸ್ತದೆ, ನಮಸ್ಕಾರ ಮಾಡಬೇಕನ್ನಿಸ್ತದೆ. ಯಾಕೆ? ದೇವತೆಗಳ ಹತ್ರ ದೈವಿ ಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು. ಈ ದೇಹದಲ್ಲಿದ್ದುಕೊಂಡು ಆತ್ಮ ಅಂಥ ದೇವತಾ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಳಿಕ್ಕೋಸ್ಕರನೇ ಈಶ್ವರ್ಯ ವಿಶ್ವವಿದ್ಯಾಲಯ ಅಧ್ಯಾತ್ಮ ಶಿಕ್ಷಣವನ್ನು ಕೊಡ್ತಾ ಇದೆ.
ಆತ್ಮಕ್ಕೆ ಶಿಕ್ಷಣ ಕೊಡ್ತಾ ಇದೆ. ಯಾವ ಶಿಕ್ಷಣ? ದೇವತೆಯಾಗುವಂಥ ಶಿಕ್ಷಣ. ತಮಗೆ ಹೇಳಿವಿ, ಮೆಡಿಕಲ್ ಕಾಲೇಜಲ್ಲಿ ಓದಿದವರು ಡಾಕ್ಟರ್ ಆಗ್ತಾರೆ. ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದಾಗ ಅವರು ಏನಾಗ್ತಾರೆ? ಎಂಜಿನಿಯರ್ ಆಗ್ತಾರೆ. ಈಶ್ವರನ ಕಾಲೇಜಲ್ಲಿ ಆತ್ಮಕ್ಕೆ ಶಿಕ್ಷಣವನ್ನು ಕೊಡಲಾಗ್ತದೆ. ಇದೇ ಆತ್ಮ ದೇವಾತ್ಮರಾಗ್ತೀವಿ. ಈಗಲೇ ನಾವು ದೈವಿ ಗುಣಗಳ ಲಕ್ಷಣ ಈ ಜನ್ಮದಲ್ಲೇ ನಮ್ಮ ಹತ್ರ ಕಂಡು ಬರಲಿಕ್ಕೆ ಶುರುವಾಗ್ತದೆ. ಶಾಂತತೆ, ಮಧುರತೆ, ಹಸನ್ಮುಖತೆ, ಆತ್ಮೀಯತೆ, ಇವೆಲ್ಲ ದೇವತಾ ಸಂಸ್ಕಾರ. ಪಾವಿತ್ರ್ಯತೆ, ಪರಿಶುದ್ಧ ಮಾತು, ಸತ್ಯ ಮಾತು, ಪರಿಶುದ್ಧ ವಿಚಾರಗಳು, ಪರಿಶುದ್ಧ ದೃಷ್ಟಿ. ಅವರ ಸಮೀಪಕ್ಕೆ ಹೋದಾಗನೇ ಯಾವ ವ್ಯಕ್ತಿನೂ ಮೋಸ ಮಾಡಲಿಕ್ಕೆ ಮನಸ್ಸು ಬರೋಂಗಿಲ್ಲ, ಗೌರವಿಸ್ಬೇಕನ್ನಿಸ್ತದೆ, ಸಿಟ್ಟು ಮಾಡಲಿಕ್ಕೆ ಮನಸ್ಸು ಬರೋಂಗಿಲ್ಲ, ಶಾಂತ ಚಿತ್ತನಾಗ್ತಾನೆ. ಹೇಗೆ ಗುಡಿಗೆ ಹೋದ ಕೂಡಲೇ, ಮೂರ್ತಿ ಕಂಡ ಕೂಡಲೇ ಹೆಂಗೆ ಶಾಂತ ಆಗ್ತೀವಿ, ಹೆಂಗೆ ಕೈ ಮುಗಿತೀವಿ, ಅಂತಹ ದೇವತಾ ವ್ಯಕ್ತಿತ್ವವನ್ನು ರೂಪಿಸುವಂಥ ಶಿಕ್ಷಣವೇ ಅಧ್ಯಾತ್ಮ ಶಿಕ್ಷಣ. ಒಂದು ಕ್ಷಣ ಆತ್ಮಜ್ಯೋತಿ ದೇವತಾ ಸಂಸ್ಕಾರವನ್ನು ತುಂಬಿಕೊಂಡಿರುವ ದೇವಾತ್ಮ ನಾನು. ಹಣೆಯ ನಡುವೆ ಪ್ರಕಾಶಮಯ ಜ್ಯೋತಿ ನಾನು. ಶಾಂತತೆ, ಪ್ರಸನ್ನತೆ, ಪ್ರಫುಲ್ಲತೆ, ಹಗುರತೆ, ಆನಂದವೇ ಆನಂದ. ಆತ್ಮ ಪವಿತ್ರ ಜ್ಯೋತಿ, ಶಾಂತಮಯ ಜ್ಯೋತಿ. ಶಕ್ತಿಶಾಲಿ ಜ್ಯೋತಿ. ಆತ್ಮಜ್ಯೋತಿಗೆ ದೇವತಾ ಲಕ್ಷಣವನ್ನು ತುಂಬುವ, ಶಿಕ್ಷಣ ಕೊಡುವ ಸತ್ಯ ಶಿಕ್ಷಕ, ಜ್ಞಾನ ಸಾಗರ, ಪರಂಜ್ಯೋತಿ ಸ್ವರೂಪ, ಪರಮ ಆತ್ಮ, ಜ್ಞಾನದಾತ, ಜ್ಞಾನೇಶ್ವರ, ಜ್ಞಾನ ಸೂರ್ಯ ಪರಮಾತ್ಮನ ಅತೀ ಪ್ರೀತಿಯ ಸತ್ಯ ವಿದ್ಯಾರ್ಥಿ ನಾನು. ಜ್ಞಾನೇಶ್ವರ ಸತ್ಯ ಶಿಕ್ಷಕನ ಆದರ್ಶ ವಿದ್ಯಾರ್ಥಿ ನಾನು. ಕೇಳುವ ಎಲ್ಲ ಶಿಕ್ಷಣವನ್ನು ಆತ್ಮ ಜ್ಯೋತಿಯಲ್ಲಿ ಲಕ್ಷಣ ರೂಪದಲ್ಲಿ ಧರಿಸಿರುವ ದೇವತಾ ಆತ್ಮ ನಾನು. ಮುಖದಲ್ಲಿ ಪ್ರಸನ್ನತೆ, ಪವಿತ್ರತೆ, ನೋಟದಲ್ಲಿ ಪವಿತ್ರತೆ, ಮಾತಿನಲ್ಲಿ ಮಧುರತೆ, ಎಲ್ಲರ ಜೊತೆಗೆ ಆತ್ಮೀಯತೆ. ಈ ದೇವತಾ ಗುಣಲಕ್ಷಣಗಳನ್ನು ದಿನನಿತ್ಯ ಜೀವನದಲ್ಲಿ ಅನ್ಯ ಆತ್ಮಗಳ ಜೊತೆಗೆ ವಿವರಿಸುವಾಗ ದೇವತಾ ಲಕ್ಷಣದೊಂದಿಗೆ ಸರ್ವರ ಜೊತೆಗೆ ನನ್ನ ಬದುಕು. ನಾನು ಪವಿತ್ರ ಆತ್ಮ, ಶಕ್ತಿಶಾಲಿ ಆತ್ಮ, ಎಲ್ಲ ದೇವತಾ ಮೌಲ್ಯವನ್ನು ಧರಿಸಿರುವ ದೇವತಾ ಆತ್ಮ. ಓಂ ಶಾಂತಿ.